ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಾವು ಈ ವೀಕೆಂಡ್ ಏನೇನೆಲ್ಲ ಮಾಡಿದ್ವಿ, ನಮ್ಮ ಮನೆಗೆ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ವಿ. ಸೊ ಅವರೆಲ್ಲ ಬಂದಿದ್ದರು. ಯಾರ್ಯಾರು ಫ್ರೆಂಡ್ಸು ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಏನೇನೆಲ್ಲ ಅಡುಗೆ ಮಾಡಿದ್ವಿ, ಚಾಟ್ಸ್ಗೆ ಏನೇನು ಮಾಡಿದ್ವಿ ಎಲ್ಲನೂ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಾವು ಮೂವಿ ಕೂಡ ಹೋಗಿದ್ವಿ, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಮೂವಿಗೆ ಸ್ವಾತಿ, ಸಂದೀಪ್ ಮತ್ತು ಸಂದೀಪ್ ಅವ್ರ ಅಮ್ಮ ಅಂದರೆ ಪ್ರೇಮ ಆಂಟಿ ಮೂವರು ಬರ್ತಿದ್ದಾರೆ ಅಂದರು. ನನಗೂ ಅವರು ನಮ್ಮ ಜೊತೆ ಜಾಯ್ನ್ ಆಗು ಅಂತ ಹೇಳಿದ್ರು. ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಮಾವ ನನಗೆ ಡ್ರಾಪ್ ಮಾಡೋಕ್ಕೆ ಬರ್ತಿದ್ದಾರೆ. ಚರಿತ್ ಅತ್ತೆ ಜೊತೆ ಇದ್ದಾನೆ. ಅತ್ತೆ ಮತ್ತು ಮಾವನ್ನ ಕಾರ್ತಿಕ್ಕು ವೀಕೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಚರಿತಿಕ್ ಒಂದೇ ಸಲ ಕರ್ಕೊಂಡು ಹೋಗೋಕ್ಕಾಗಲ್ಲಲ್ಲ, ಸೊ ಅದಕ್ಕೋಸ್ಕರನೇ. ಶಿವಮೊಗ್ಗ ಮಾಲಲ್ಲಿರೋ ಸ್ಪಾರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ನಾನು ಒಬ್ಬಳೇ ಶಾಪಿಂಗಿಗೆ ಹೋದರೆ ಶಾಪಿಂಗ್ ಮಾಡ್ತಾ ಮಾಡ್ತಾ ಕುಕ್ಕು FM ಕೇಳ್ತಾ ಇರ್ತೀನಿ. ಆಗ ನನಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅನ್ಸೋದಿಲ್ಲ. ಕುಕ್ಕು FM-ಅಲ್ಲಿ 5,000 ಗಂಟೆಗಳಿಗಿಂತ ಹೆಚ್ಚು ಕಂಟೆಂಟ್ ಲೈಬ್ರರಿ ಇದೆ. ನಿಮಗೆ ಇಷ್ಟ ಆಗಿರೋ ಬುಕ್ಸ್ನ ನೀವು ನಿಮ್ಮ ಬೇಕಾಗಿರೋ ಲ್ಯಾಂಗ್ವೇಜಲ್ಲಿ, ನಿಮ್ಮ ಫೇವ್ರೆಟ್ ರೀಜನಲ್ ಲ್ಯಾಂಗ್ವೇಜಲ್ಲಿ ಕೇಳ್ಬೋದು. ಕನ್ನಡದಲ್ಲಿ ಕೂಡ ಕೇಳ್ಬೋದು. ನಿಮ್ಗೆ ಯಾವುದಾದ್ರೂ ಬುಕ್ನ ತುಂಬ ಆಸೆ ಇದೆ ಓದಬೇಕು ಅಂತ, ಕನ್ನಡದಲ್ಲಿ ಕೇಳಬೇಕು ಅಂತ ಇದ್ದರೆ ನೀವು ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಆ ಬುಕ್ನ ಮೆನ್ಷನ್ ಮಾಡಿದ್ರೆ ಅದನ್ನು ಕೂಡ ಅವರು ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಆ್ಯಪ್ಗೆ 4.5 ಸ್ಟಾರ್ ರೇಟಿಂಗ್ ಇದೆ ಆ್ಯಪ್ ಸ್ಟೋರಲ್ಲಿ ಮತ್ತು ಪ್ಲೇ ಸ್ಟೋರಲ್ಲಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದರ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಚಾರ್ಜು 399 ರುಪೀಸು. ನೀವು ನಮ್ಮ ಚಾನಲ್ನ ಫ್ಯಾಮಿಲಿ ಮೆಂಬರ್ ಆಗಿರೋದಕ್ಕೆ BBK50 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 50% ಡಿಸ್ಕೌಂಟ್ ಸಿಗುತ್ತೆ. ಅಂದರೆ 199 ರುಪೀಸ್ ಮಾತ್ರ. ಫಸ್ಟ್ 250 ಯೂಸರ್ಸ್ಗೆ ಮಾತ್ರ ಈ ಆಫರ್ ಇರೋದು. ಸೊ ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ಇದರದ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಈಗ ಮಾಲಲ್ಲಿ ಏನೇನು ಶಾಪಿಂಗ್ ಮಾಡೋದಿದೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾನು ವೆಯ್ಟ್ ಮಾಡ್ತಿದ್ದಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ತುಂಬಾ ಪ್ರಿಟ್ಟಿಯಾಗಿರೋ ಸಬ್ಸ್ಕ್ರೈಬರು. ನನಗಂತೂ ತುಂಬಾ ಖುಷಿಯಾಗುತ್ತೆ ನೀವೆಲ್ಲರೂ ನನಗೆ ಬಂದು ಮಾತಾಡಿಸಿದಾಗ. ನೋಡಿದ್ರಲ್ಲ, ನಾವು ಥಿಯೇಟ್ರಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಈಗ ಎಂಟರ್ ಆಗೋದಕ್ಕೆ. ವಿಕ್ರಾಂತ್ ರೋಣ ನೋಡೋಕ್ಕೆ ಬಂದಿದ್ದೀವಿ. ಚರಿತ್ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾನೆ ಅಜ್ಜಿ ತಾತನ ಜೊತೆ ಅಂತ. ಸೊ ನನಗೇನು ಚಿಂತೆ ಇಲ್ಲ, ಆರಾಮಾಗಿ ಫಿಲ್ಮ್ ನೋಡ್ಬೋದು. ಮೂವಿ ನಮಗೆಲ್ರಿಗೂ ತುಂಬಾ ಇಷ್ಟ ಆಯಿತು. ನೀವು ಫ್ರೀ ಇದ್ದಾಗ ಟೈಮ್ ಮಾಡ್ಕೊಂಡು ಹೋಗಿ, ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಡು ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಡೇ ನಾವು ತುಂಬಾ ಅಡುಗೆ ಪ್ರಿಪ್ರೇಷನ್ಸ್ ಮಾಡ್ತಿದ್ದೀವಿ. ಯಾಕಂದರೆ ನನ್ನ ಸ್ಕೂಲ್ ಫ್ರೆಂಡ್ ಮತ್ತು ಅವಳ ಹಸ್ಬೆಂಡ್ ಇಬ್ಬರು ಮನೆಗೆ ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಈ ಅತ್ತೆ ಮನೆ ಏನಿದೆ ಅಲ್ಲಿ ಬಾಡಿಗೆಗಿದ್ರು. ನಮ್ಮ ದೂರದ ರಿಲೇಟಿವ್ ಕೂಡ ಆಗಬೇಕು, ನಮ್ಮ ನೇಬರ್ ಕೂಡ ಆಗಬೇಕು. ಬಟ್ ಲಾಸ್ಟ್ ಸೀಮಂತಕ್ಕೆ ನಾವು ಹೋಗಿದ್ವಿ, ನೀವು ನೋಡಿದ್ದೀರಲ್ಲ, ಅವ್ರ ಫ್ಯಾಮಿಲಿ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲರೂ ಇನ್ವೈಟ್ ಮಾಡಿದ್ದೀವಿ ಡಿನ್ನರ್ಗೆ. ಸೊ ಸ್ನ್ಯಾಕ್ಸ್ ಮತ್ತು ಡಿನ್ನರ್ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀವಿ. ಕಾರ್ತಿಕ್ ಕಸಿನ್ ಏನಿದ್ದಾಳೆ ದೀಕ್ಷಾ, ಅವಳಿಗೆ ಪಾನಿಪುರಿ ಅಂದರೆ ತುಂಬ ಫೇವ್ರೇಟ್. ಎಸ್ಪೆಷಲಿ ಅತ್ತೆ ಮಾಡೋ ಹೋಮ್ ಮೇಡ್ ಪಾನಿಪುರಿ. ಸೊ ಅದಕ್ಕೆ ಗ್ರೀನ್ ಚಟ್ನಿ ಹಾಗೆಯೇ ಸ್ವೀಟ್ ಚಟ್ನಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಚಿಕನ್ ಡ್ರೈ, ಮಟನ್ ಚಾಪ್ಸ್ ಹಾಗೆಯೇ ಮಟನ್ ಸಾರು ಎಲ್ಲನೂ ರೆಡಿ ಮಾಡ್ತಾ ಇದ್ದೀವಿ. ಒಂದಕ್ಕಿಂತ ಒಂದು ಐಟಮ್ಸ್ ತುಂಬಾ ಚೆನ್ನಾಗಿತ್ತು. ನಿಮಗೆ ಡೆಫಿನೆಟ್ಲಿ ರೆಸಿಪಿ ಶೇರ್ ಮಾಡ್ತೀನಿ. ಅತ್ತೆದೊಂದು ರೆಸಿಪಿ ಬುಕ್ ಇದೆ. ಅವರು ತುಂಬ ವರ್ಷಗಳಿಂದ ರೆಸಿಪೀಸ್ನ ಕಲೆಕ್ಟ್ ಮಾಡಿರೋದು. ಅದರಲ್ಲಿಂದ ನೋಡಿ ಪಾನಿಪುರಿ ಮಾಡ್ತಾ ಇರೋದು. ಪಾನಿಪುರಿ ಅತ್ತೆ ಮಾಡೋದು ಎಕ್ಸಲೆಂಟ್ ಆಗಿರುತ್ತೆ. ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡಬೇಕು. ಈಗ ಖಾರ ಚಟ್ನಿ ರೆಡಿಯಾಗಿದೆ. ಸ್ವೀಟ್ ಚಟ್ನಿಗೆ ಹುಣಸೆಹಣ್ಣು, ಬೆಲ್ಲ, ಖಾರದ ಪುಡಿ, ಜೀರಿಗೆ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಈ ರೆಸಿಪೀಸ್ನೆಲ್ಲ ಅತ್ತೆ ತುಂಬ ವರ್ಷಗಳಿಂದ ಅಥೆಂಟಿಕ್ಕಾಗಿ ಎಲ್ಲಿ ಅವರಿಗೆ ಸಿಕ್ಕಿದೆಯೋ ಆ ರೆಸಿಪೀಸ್ನ ಕಲೆಕ್ಟ್ ಮಾಡಿ ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ. ಅದನ್ನು ನೋಡಿ ಮಾಡ್ತಾ ಇರೋದು. ಗಾರ್ಡನ್ ಆಂಟಿ ಹಾಯ್. ಆರಾಮಿನಮ್ಮ? ಹಾಯ್ ಆಂಟಿ. ಹಾಯ್. ನಮಸ್ತೆ ಆಂಟಿ. ಸರಿ. ಆರಾಮಿನಮ್ಮ? ಅತ್ತಿ ಮಾವ ಹಾಯ್. ಅಜ್ಜಿ ಮಾಡ್ತೀನಿ. ರೋಣ
ಈ ವೀಕೆಂಡ್ ಸ್ವಾತಿನೂ ಕರ್ಸ್ಕೊಂಡಿದ್ವಿ. ಪಾನಿಪುರಿ ಅಂದರೆ ಸ್ವಾತಿಗೂ ತುಂಬ ಇಷ್ಟ. ಸೊ ಅವಳೇ ಎಲ್ಲ ರೆಡಿ ಮಾಡ್ತಿದ್ದಾಳೆ, ಪ್ಲೇಟಲ್ಲೆಲ್ಲ ಅರೇಂಜ್ ಮಾಡ್ತಿದ್ದಾಳೆ. ನನ್ನ ಫ್ರೆಂಡ್ ಜೊತೆ ಮಾತಾಡಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಲಿ ಅವಳ ಜೊತೆಗೆ ಅಂತ. ಚೀನು ಜೊತೆಗೆ ಹಾಕ್ಬಿಟ್ಯಾ? ನಂದು ಆಕ್ಚುಲಿ ಸ್ಯಾಲರಿ ಬ್ಯಾಂಕ್ ಅದೇ ಏನೇನು ಬಿಸಿ ಬಿಸಿ ಇದೆಯಲ್ಲ ಆಂಟಿ, ಕಪ್ಪಲ್ ಪಾನಿ ಹಾಕಿದೀವಿ. ಇಲ್ಲ ಬೇಗ ತಿನ್ಸಿದೆ ಇವತ್ತು ಊಟ ಅವನಿಗೆ. ಇಬ್ಬರು ಪಾನಿಪುರಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ, ಅಥೆಂಟಿಕ್ ಟೇಸ್ಟ್ ಇದೆ ಅಂತ ಹೇಳಿದ್ರು. ಹೋಮ್ ಮೇಡ್ ಪಾನಿಪುರಿ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಅಂಗಡಿಗಿಂತನೂ. ತುಂಬಾ ಚೆನ್ನಾಗಿದೆ. ಪಾನಿ ಯಾವ್ದು? ರೆಡ್ ಗ್ರೀನಾ? ಇಲ್ಲ ಸಾಕಾಗುತ್ತೆ. ಇಲ್ಲ ತರಿಸ್ಕೊಳಮ್ಮ, ಏನ್ ಬೇಕು ಹೇಳು. ಅದಕ್ಕೆ ಪಡ್ಕೋಬೇಡ. ಚರಿತಿಗೆ ಹೆಲ್ದಿ ಸ್ನ್ಯಾಕ್ಸ್ ಮಾತ್ರ ಕೊಡೋದು. ಸೊ ಅವನಿಗೆ ಬೆಲ್ಲದಿಂದ ಮಾಡಿರೋ ರಾಗಿ ಬಿಸ್ಕೆಟ್ ತರಿಸಿದ್ದೀನಿ ಆನ್ಲೈನಲ್ಲಿ. ತುಂಬ ಟೇಸ್ಟಿಯಾಗೂ ಕೂಡ ಇದೆ, ಹೆಲ್ದಿಯಾಗೂ ಕೂಡ ಇದೆ. ಮೈದಾ ಎಲ್ಲ, ಸಕ್ಕರೆ ಎಲ್ಲ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ನಿಮಗೆ ಶೇರ್ ಮಾಡ್ತೀನಿ ಡೀಟೇಲಾಗಿ. ನನಗೆ ಅಪರೂಪಕ್ಕೆ ಪಾನಿಪುರಿ ಎಲ್ಲ ಓಕೆ. ನನಗೆ ದಹಿಪುರಿ ಆ್ಯಕ್ಚುಲಿ ತುಂಬ ಜಾಸ್ತಿ ಇಷ್ಟ ಇದಕ್ಕೆಲ್ಲದಕ್ಕಿಂತ. ಕಾರ್ತಿಕಿಗೆ, ಸ್ವಾತಿಗೆ ತುಂಬ ಇಷ್ಟ. ನಿಮ್ಮಲ್ಲಿ ಯಾರಿಗೆ ಪಾನಿಪುರಿ ಇಷ್ಟ? ಸ್ಮೈಲ್ ಸ್ಮೈಲ್ ಕಟ್. ವೆರಿ ಗುಡ್. ಟಾಟಾ ಕರ್ಕೊಂಡು ಹೋಗ್ತೀಯ ಅಂತ. ಟಾಟಾ ಅದಕ್ಕಾದ್ರೂ ಕೆಳಗವರೆಗೂ. ಲಾಸ್ಟ್ ಟೈಮ್ ಒಂದು ಸೆಕೆಂಡ್ ಕೊಡು ಪ್ಲೀಸ್. ಶೇಕ್ ಹ್ಯಾಂಡ್ ಬಿಟ್ಟು, ಶೇಕ್ ಹ್ಯಾಂಡ್. ಹೈಫೈ ಇದೆ, ಹೈಫೈ. ನನ್ನ ಹತ್ರ ಒಂದು ಹೈಫೈ ಇದೆ. ಹಾ, ಟಾಟಾ ಬಲಾಲೆನ್ ಜಾವ್ ಜಾವ್. ಟಾಟಾ 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 ಜಾಮ, ಟಾಟಾ ಟಾಟಾ ಜಾಮ. ಒಂದು ರೌಂಡ್ ಓಡಿಸ್ಕೊಂಡು ಬಂದು ಟಾಟಾ ಕರ್ಬಿಟ್ಟು. ಟಾಟಾ, ಬಾಯ್, ಸಿ ಯು. ಬಾಯ್ 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 ಬಾಯ್. ಅಜಿ ನೀವು ಇವ್ರನ್ನೆಲ್ಲ ನೋಡಿರ್ತೀರ ಸೀಮಂತದ ಫಂಕ್ಷನಲ್ಲಿ. ದೀಕ್ಷು ಅವ್ರ ಅಮ್ಮ, ಅವ್ರ ಹಸ್ಬೆಂಡು, ಹಾಗೆ ದೀಕ್ಷು ಅವ್ರ ಅಜ್ಜಿ ತಾತ ಎಲ್ಲ ಬಂದಿದ್ದಾರೆ. ಎಲ್ಲರೂ ಸ್ನ್ಯಾಕ್ಸ್ ಪಾನಿಪುರಿಯಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಆಮೇಲೆ ಡಿನ್ನರ್ಗೆ ಮೇನ್ ಕೋರ್ಸ್ಗೆ ನಾವೇನೇನೆಲ್ಲ ಮಾಡಿದ್ದೀವಿ ತೋರಿಸಿದ್ನಲ್ಲ ಅದು ಊಟ ಮಾಡ್ತಾರೆ. ಅದ್ರ ಜೊತೆಗೆ ಈಗ ನಾವು ಬಿರಿಯಾನಿ ಕೂಡ ಮಾಡ್ತಿದ್ದೀವಿ. ನಾವು ದೀಕ್ಷು ಕಾಲ್ ಮಾಡಿ ಕೇಳ್ಕೊಂಡಿದ್ವಿ, ಬಸ್ರಿ ಬೈಕೆಗಳಿರುತ್ತಲ್ಲ ಅವಳಿಗೆ ಏನೇನು ಫೇವ್ರೇಟ್ಸ್ ಅಂತ. ಅವಳು ಪಾನಿಪುರಿ ಮತ್ತು ಚಿಕನ್ ಬಿರಿಯಾನಿ ಅಂತ ಹೇಳಿದ್ಲು. ಬಟ್ ಬೇರೆಯವ್ರಿಗೆಲ್ರಿಗೂ ಮಟನ್ ಇಷ್ಟ ಆಗುತ್ತೆ ಅಂತ ಮಟನ್ ಐಟಮ್ಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ಕೊನೆಯದಾಗಿ ನಾನು ಪಾನಿಪುರಿ ತಿಂತಾ ಇದ್ದೀನಿ. ಅತ್ತೆ ಆಲ್ರೆಡಿ ಬಿರಿಯಾನಿ ಮಸಾಲ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ರುಬ್ಬಿ. ತಕ್ಷಣ ನಾನು ಬೇಗ ಈರುಳ್ಳಿ ಕಟ್ ಮಾಡಿಕೊಟ್ಟೆ. ಸೊ ಒಗ್ಗರಣೆ ಹಾಕ್ತಿದ್ದಾರೆ. ಬಿರಿಯಾನಿ ರೆಡಿ ಆದರೆ ಎಲ್ಲರಿಗೂ ಡಿನ್ನರ್ಗೆ ಅರೇಂಜ್ ಮಾಡಿ ಊಟ ಮಾಡೋದಷ್ಟೇ ಬಾಕಿ.
ಚರಿತು ಕೂಡ ಬಿರಿಯಾನಿ ಮೈಲ್ಡ್ ಆಗಿದ್ದರೆ ತಿಂತಾನೆ, ಇಲ್ಲ ಮೊಸರು ಹಾಕಿ ತಿನ್ನಿಸ್ತೀವಿ, ನಾವೇನು ಊಟ ಮಾಡ್ತೀವೋ ಅದೇ ತಿಂತಾನೆ. ಮಟನ್ ಸಾರು, ಮಟನ್ ಪೀಸ್ ಎಲ್ಲ ತುಂಬ ಇಷ್ಟ ಅವನಿಗೆ. ಕೋಳಿಯಲ್ಲಿ ನಾವು ಯೂಶ್ವಲಿ ನಾಟಿ ಕೋಳಿ ತಿನ್ನಿಸ್ತೀವಿ. ಎಲ್ಲರೂ ಊಟ ಆಗಿ ಎಲ್ಲಡಿಕೆ ಹಾಕೊಂಡು ಬಾಳೆಹಣ್ಣು ತಿಂದು ಕುಂಕುಮ ಕೊಡ್ತಾ ಇದ್ದೀವಿ. ಈಗ ಇನ್ನೇನು ಹೊರಡ್ತಾರೆ. ನಮ್ಮ ಕಡೆ ಹಿರಿಯರ ಆಶೀರ್ವಾದದಲ್ಲಿ ತುಂಬ ನಂಬಿಕೆ ಇಟ್ಟಿರ್ತೀವಿ. ಸೊ ಎಲ್ಲರದ್ದು ಆಶೀರ್ವಾದ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ನಾನು ಯಾಕೆ ಡಿನ್ನರ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ, ನಾನು ರೂಮಲ್ಲಿ ಕೂರಿಸ್ಕೊಂಡು ಚರಿತಿಗೆ ಊಟ ಮಾಡಿಸ್ತಿದ್ದೆ. ಅಷ್ಟೊತ್ತಿಗೆ ಎಲ್ಲರದ್ದು ಡಿನ್ನರು ಆಗೋಗಿ, ಎಲ್ಲಡ್ಕೆನೂ ಆಗೋಗಿ, ಬಾಳೆಹಣ್ಣು ಆಗೋಗಿ ರೆಡಿ ಆಗಿಬಿಟ್ಟಿದ್ರು. कचरी गली गुंडा जन्मोची मनाला तिथी घ्यायला कोणते अरे अगदी कुचून देतो मी कोणते तसं विचार करते मी बेटा बेटा खुशी दे अच्छा दी बाय 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 आंटी बाय बाय कर बाय नाना लाडाची लढत बाय. थैंक्स फॉर कमिंग. बाय बाय. all the best all the best दीक्षु. हाँ अम्मा चने ಹೇಗಿತ್ತು ಇವತ್ತಿನ ಈ ವ್ಲಾಗ್? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.